ಆನ್ ಟೈಮ್ ಅಂಡ್ ಇನ್ ಟೈಮ್, ವಾಟ್ ಈಸ್ ದ ಡಿಫರೆನ್ಸ್? ಸೊ ಆನ್ ಟೈಮ್ ಮತ್ತೆ ಇನ್ ಟೈಮ್ ಇವೆರಡರ ನಡುವಿನ ವ್ಯತ್ಯಾಸ ಏನು? ನಾವು ನಮ್ಮ ಡೈಲಿ ಲೈಫಲ್ಲಿ ಬಹಳಷ್ಟು ಸಲ ಈ ಎರಡು ಪ್ರಿಪೋಸಿಷನಲ್ ಫ್ರೇಸಸ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆನ್ ಟೈಮ್ ಅಂಡ್ ಇನ್ ಟೈಮ್ ಅನ್ನೋದು ಪ್ರಿಪೋಸಿಷನಲ್ ಫ್ರೇಸಸ್ ಆಗಿದೆ, ಜೊತೆಗೆ ಇವು ಅಡ್ವರ್ಬಿಯಲ್ ಫ್ರೇಸಸ್ ಆಗಿ ಕೂಡ ಕೆಲಸವನ್ನ ಮಾಡುತ್ತೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆನ್ ಟೈಮ್ ಮತ್ತೆ ಇನ್ ಟೈಮ್ ನಡುವೆ ಇರುವಂತಹ ಡಿಫರೆನ್ಸ್ ಏನು, ಇವುಗಳನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಒನ್, ಆನ್ ಟೈಮ್. ಆನ್ ಟೈಮ್ ಮೀನ್ಸ್ ಎಕ್ಸಾಕ್ಟ್ಲಿ ಆಫ್ ದ ಸ್ಕೆಡ್ಯೂಲ್ಡ್ ಟೈಮ್, ಅಂದ್ರೆ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ. ಇಟ್ ಈಸ್ ಪಂಕ್ಚುಯಲ್ ಅಂಡ್ ನಾಟ್ ಲೇಟ್, ಅಂದ್ರೆ ಸಮಯಕ್ಕೆ ಸರಿಯಾಗಿ ಅಲ್ಲಿರೋದು, ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನ ಕಂಪ್ಲೀಟ್ ಮಾಡೋದು. ವೆರಿ ಪಂಕ್ಚುಯಲ್, ಯಾವುದೇ ಕಾರಣಕ್ಕೂ ಹೇಳಿರುವ ಟೈಮ್ಗಿಂತ ಮೊದಲು ಅಲ್ಲ, ಹೇಳಿರುವ ಟೈಮ್ಗಿಂತ ಲೇಟ್ ಆಗೂ ಅಲ್ಲ, ಕರೆಕ್ಟ್ ಟೈಮ್ಗೆ ಒಂದು ಕೆಲಸವನ್ನ ಮಾಡಿ ಮುಗಿಸಿದಾಗ ಅಥವಾ ಮಾಡಿದಾಗ ಅಲ್ಲಿ ಆನ್ ಟೈಮ್ ಬರುತ್ತೆ. ಸೊ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಅಂದಾಗ ಆನ್ ಟೈಮ್ ಅನ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಇನ್ ಟೈಮ್. ಇನ್ ಟೈಮ್ ಮೀನ್ಸ್ ಅರ್ಲಿ ಇನಫ್ ಫಾರ್ ಸಮಥಿಂಗ್ ಬಿಫೋರ್ ಇಟ್ಸ್ ಟೂ ಲೇಟ್. ಸೊ ಇಟ್ಸ್ ಅರ್ಲಿ ಇನಫ್ ಫಾರ್ ಸಮಥಿಂಗ್ ಅಂಡ್ ಬಿಫೋರ್ ಇಟ್ಸ್ ಟೂ ಲೇಟ್, ಅಂದ್ರೆ ನಿರ್ದಿಷ್ಟ ಸಮಯಕ್ಕಿಂತ ಸ್ವಲ್ಪ ಮೊದಲು ಅಥವಾ ತೀರಾ ತಡ ಆಯ್ತು ಅಂತ ಅನ್ನಿಸ್ಕೊಳ್ದೆ ಇರೋದು. ಒಂದು ಕೆಲಸವನ್ನ ನಿರ್ದಿಷ್ಟ ಸಮಯಕ್ಕಿಂತ ಮೊದಲು ಮಾಡಿ ಮುಗಿಸೋದು ಅಥವಾ ಮಾಡೋದು, ಅಥವಾ ತೀರಾ ತಡ ಆಯ್ತು ಅಂತ ಹೇಳಿಸಿಕೊಳ್ಳದೆ ಮಾಡೋದು. ಅಂತ ಸಂದರ್ಭಗಳಲ್ಲಿ ನಾವು ಇನ್ ಟೈಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈಗ ನಿಮಗೆ ಆನ್ ಟೈಮ್ ಮತ್ತೆ ಇನ್ ಟೈಮ್ ಅನ್ನೋದರ ವ್ಯತ್ಯಾಸ ಖಂಡಿತ ಗೊತ್ತಾಗಿದೆ. ಇದನ್ನ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡಿದಾಗ ನಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್, ಆನ್ ಟೈಮ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ನಂಬರ್ 1, ದ ಟ್ರೈನ್ ಅರೈವ್ಡ್ ಆನ್ ಟೈಮ್. ರೈಲು ಸರಿಯಾದ ಸಮಯಕ್ಕೆ ಬಂತು. ದಟ್ ಮೀನ್ಸ್ ದ ಟ್ರೈನ್ ಅರೈವ್ಡ್ ಆನ್ ಸ್ಕೆಡ್ಯೂಲ್ಡ್ ಟೈಮ್. ನಿರ್ದಿಷ್ಟವಾದ ಸಮಯಕ್ಕೆ, ನಿಗದಿತವಾದ ಸಮಯಕ್ಕೆ ಬಂತು, ಅಂದ್ರೆ ನಾಟ್ ಅರ್ಲಿ ಆರ್ ನಾಟ್ ಲೇಟ್. ರೈಲು ನಿಗದಿತ ಸಮಯಕ್ಕಿಂತ ಮೊದಲೇ ಬರಲಿಲ್ಲ ಅಥವಾ ನಿಗದಿತ ಸಮಯಕ್ಕಿಂತ ತಡವಾಗಿ ಬರಲಿಲ್ಲ. ಇಟ್ ಅರೈವ್ಡ್ ಆನ್ ಟೈಮ್, ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಬಂತು. ಸೊ ಆನ್ ಟೈಮ್ ಅನ್ನ ಯೂಸ್ ಮಾಡಿದೀವಿ. ಶಿ ಆಲ್ವೇಸ್ ಸಬ್ಮಿಟ್ಸ್ ಹರ್ ಅಸೈನ್ಮೆಂಟ್ಸ್ ಆನ್ ಟೈಮ್. ಅವಳು ಪ್ರತಿ ಸಲ ಅಥವಾ ಯಾವಾಗಲೂ ಅಸೈನ್ಮೆಂಟ್ಸ್ ಅನ್ನ ಸರಿಯಾದ ಸಮಯಕ್ಕೆ ಸಬ್ಮಿಟ್ ಮಾಡ್ತಾಳೆ. ಹಿಯರ್ ಆಲ್ಸೋ ನಾಟ್ ಅರ್ಲಿ, not late. So she is very punctual. ಅವಳು ಬಹಳ ಪಂಕ್ಚುಯಲ್ ಆಗಿದ್ದಾಳೆ. ಅಸೈನ್ಮೆಂಟ್ಸ್ ಅನ್ನ ನಿರ್ದಿಷ್ಟವಾದ ಸಮಯಕ್ಕೆ ಸಬ್ಮಿಟ್ ಮಾಡ್ತಾಳೆ. ನಿರ್ದಿಷ್ಟವಾದ ಸಮಯಕ್ಕಿಂತ ಮೊದಲು ಸಬ್ಮಿಟ್ ಮಾಡೋಲ್ಲ, ತಡವಾಗೂ ಸಬ್ಮಿಟ್ ಮಾಡೋದಿಲ್ಲ. ಎಕ್ಸಾಕ್ಟ್ಲಿ ಸ್ಕೆಡ್ಯೂಲ್ಡ್ ಟೈಮ್ಗೆ ಅವಳು ಅಸೈನ್ಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ತಾಳೆ. ಸೊ ಶಿ ಆಲ್ವೇಸ್ ಸಬ್ಮಿಟ್ಸ್ ಹರ್ ಅಸೈನ್ಮೆಂಟ್ಸ್ ಆನ್ ಟೈಮ್. ಈಗ ನಿಮಗೆ ಆನ್ ಟೈಮ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ಈಗ ಇನ್ ಟೈಮ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, ವಿ ಅರೈವ್ಡ್ ಅಟ್ ದ ರೈಲ್ವೆ ಸ್ಟೇಷನ್ ಇನ್ ಟೈಮ್ ಫಾರ್ ಅವರ್ ಟ್ರೈನ್. ಸೊ ಹಿಯರ್ ಇನ್ ಟೈಮ್ ಅನ್ನೋದನ್ನ ಅರ್ಲಿ ಇನಫ್, ಅರ್ಲಿ ಇನಫ್ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡಿದೀವಿ. ಅಂದ್ರೆ ರೈಲಿಗೆ ನಿಗದಿತ ಸಮಯ ಇದೆ, ಆ ನಿಗದಿತ ಸಮಯಕ್ಕಿಂತ ಅಂದ್ರೆ ಸ್ಕೆಡ್ಯೂಲ್ಡ್ ಟೈಮ್ಗಿಂತ ಸ್ವಲ್ಪ ಮೊದಲೇ ನಾವು ರೈಲ್ವೆ ಸ್ಟೇಷನ್ಗೆ ತಲುಪಿದ್ದೀವಿ ಅಂತ ಹೇಳೋದಕ್ಕೆ ಇನ್ ಟೈಮ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು ಸ್ಕೆಡ್ಯೂಲ್ಡ್ ಟೈಮ್ಗೆ ಬಂದಿಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆನೆ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೀವಿ. ವಿ ಅರೈವ್ಡ್ ಅಟ್ ದ ರೈಲ್ವೆ ಸ್ಟೇಷನ್ ಇನ್ ಟೈಮ್ ಫಾರ್ ಅವರ್ ಟ್ರೈನ್. ನಮ್ಮ ಟ್ರೈನ್ ಅನ್ನ ಕ್ಯಾಚ್ ಮಾಡೋದಕ್ಕೆ ಸ್ಕೆಡ್ಯೂಲ್ಡ್ ಟೈಮ್ಗಿಂತ ಸ್ವಲ್ಪ ಮೊದಲೇ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲ್, ದ ಫೈರ್ ಫೈಟರ್ಸ್ ಅರೈವ್ಡ್ ಇನ್ ಟೈಮ್ ಟು ಸೇವ್ ದ ಹೌಸ್ ಫ್ರಮ್ ಬರ್ನಿಂಗ್ ಡೌನ್. ಸೊ ಇಲ್ಲಿ ಇನ್ ಟೈಮ್ ಅನ್ನೋದನ್ನ ನಾವು ಬಿಫೋರ್ ಇಟ್ಸ್ ಟೂ ಲೇಟ್, ಬಿಫೋರ್ ಇಟ್ಸ್ ಟೂ ಲೇಟ್ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಅಂದ್ರೆ ಮನೆಗೆ ಬೆಂಕಿ ಹೊತ್ತಿಕೊಂಡಿದೆ, ಪೂರ್ತಿ ತಡ ಆಗೋಕ್ಕಿಂತ ಮೊದಲೇ ಅಗ್ನಿಶಾಮಕ ದಳದವರು ಅಲ್ಲಿಗೆ ಬಂದು ಬೆಂಕಿಯನ್ನ ಆರಿಸಿ ಮನೆಯನ್ನ ರಕ್ಷಣೆ ಮಾಡಿದ್ದಾರೆ. ಇಲ್ಲಿ ಅರ್ಲಿ ಇನಫ್ ಅನ್ನೋದು ಯೂಸ್ ಆಗೋದಿಲ್ಲ, ಯಾಕಂದ್ರೆ ಬೆಂಕಿ ಬೀಳುತ್ತೆ ಅನ್ನೋದು ಮೊದಲೇ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಬಿಫೋರ್ ಇಟ್ಸ್ ಟೂ ಲೇಟ್ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಇನ್ ಟೈಮ್ ಅನ್ನ ಯೂಸ್ ಮಾಡಿದೀವಿ. ಈಗ ನಿಮಗೆ
ಇನ್ ಟೈಮ್ ಅನ್ನ ಯಾವಾಗ ಹೇಗೆ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮೊದಲು ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಆನ್ ಟೈಮ್ ಮೀನ್ಸ್ ಎಕ್ಸಾಕ್ಟ್ಲಿ ಆಫ್ ದ ಸ್ಕೆಡ್ಯೂಲ್ಡ್ ಟೈಮ್, ನಾಟ್ ಲೇಟ್, ಪಂಕ್ಚುಯಲ್. ನಿರ್ದಿಷ್ಟವಾದ ಸಮಯಕ್ಕಿಂತ ಮೊದಲು ಅಲ್ಲ, ತಡವಾಗೂ ಅಲ್ಲ, ಸರಿಯಾದ ಸಮಯಕ್ಕೆ ಅಂದಾಗ ಆನ್ ಟೈಮ್. ಇನ್ ಟೈಮ್, ಅರ್ಲಿ ಇನಫ್ ಫಾರ್ ಸಮಥಿಂಗ್ ಆರ್ ಬಿಫೋರ್ ಇಟ್ಸ್ ಟೂ ಲೇಟ್. ಇನ್ ಟೈಮ್ ಅನ್ನ ಯಾವುದಾದ್ರೂ ಒಂದು ನಿರ್ದಿಷ್ಟ ಸಮಯಕ್ಕಿಂತ ಸ್ವಲ್ಪ ಮೊದಲು ಅಂದಾಗ, ತೀರಾ ತಡ ಆಗಲಿಲ್ಲ ಅಂದಾಗ ಇನ್ ಟೈಮ್ ಅನ್ನ ಯೂಸ್ ಮಾಡ್ತೀವಿ. ಈಗ ನಿಮಗೆ ಆನ್ ಟೈಮ್ ಮತ್ತೆ ಇನ್ ಟೈಮ್ ಇವೆರಡದ ಯೂಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ಕೊಳ್ತೀನಿ. ಇವೆರಡನ್ನ ಯೂಸ್ ಮಾಡಿ ನೀವು ಕೂಡ ಕೆಲವೊಂದು ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಒಂದೆರಡು ಸೆಂಟೆನ್ಸ್ ಗಳನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.